6 ಗಂಟೆ 6:30 ಶುರು ಆಗುತ್ತೆ. 6:30 8:30 ಒಳಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮಿನಿಮಮ್ ಕ್ಲೋತಿಂಗ್ ಅಲ್ಲಿ ಸೂರ್ಯನಿಗೆ ಸಿಗ್ಬೇಕು ನಾವು, ಅಂದ್ರೆ ಆ ಮೈಗೆ ಸಿಗ್ಬೇಕು, ಕಿರಣ ಬೀಳ್ಬೇಕು. ಅವಾಗ ಏನಾಗುತ್ತೆ, ಸೂರ್ಯನ ಬಿಸಿಲು ನಮ್ಮ ಮೈ ಒಳಗಡೆ ಹೋಗುತ್ತೆ, ವೈಟಮಿನ್ ಡಿ ಆಗುತ್ತೆ, ರಕ್ತದ ಪ್ಯೂರಿಫಿಕೇಶನ್ ಆಗುತ್ತೆ, ಮಜ್ಜೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, RBC ಪ್ರೊಡಕ್ಷನ್ ಅಂದ್ರೆ ರೆಡ್ ಬ್ಲಡ್ ಕಾರ್ಪಸಲ್ಸ್ ಇದೆಯಲ್ಲ ಅದು ಜಾಸ್ತಿ ಆಗುತ್ತೆ, ದೇಹಕ್ಕೆ ಎನರ್ಜೀಸ್ ಬರುತ್ತೆ, ಆಂಟಿ ಏಜಿಂಗ್. ಸೊ ಬರೀ ಸೂರ್ಯನ ಬಿಸಿಲು, ಏನು ಆಕ್ಟಿವಿಟಿ ಮಾಡದೇ ಇದ್ರೂ ಪರವಾಗಿಲ್ಲ, ಸುಮ್ಮನೆ ಸೂರ್ಯನ ಬಿಸಿಲಲ್ಲಿ ಅರ್ಧ ಗಂಟೆ ಕೂತಿದ್ದೀವಿ. ನಿಮಗೆ ಪ್ರಾಣಾಯಾಮ ಮಾಡಿ ಕೂತ್ಕೋಬಹುದು, ಅಂದ್ರೆ ಸ್ವಲ್ಪ ಬ್ರೀತಿಂಗ್, ಡೀಪ್ ಬ್ರೀತಿಂಗ್ ಮಾಡಿ ಕೂತ್ಕೋಬಹುದು, ಸುಮ್ಮನೆ ಕೂತ್ಕೋಬಹುದು, ಒಂದು ಹಾಡು ಹೇಳ್ಕೊಂಡು ಕೂತ್ಕೋಬಹುದು, ಹಾಡು ಕೇಳ್ಕೊಂಡು ಕೂತ್ಕೋಬಹುದು, ಪುಸ್ತಕ ಓದ್ಬೋದು. ಇದೆಲ್ಲ ಅಭ್ಯಾಸ ಇದ್ರೆ ಬೋರ್ ಹೊಡಿದಿರ್ಲಿ ಅಂತ ಇದೆಲ್ಲ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಸೂರ್ಯನ ಬಿಸಿಲು